ಸರ್ ಇವರಿಗೆ ಫಸ್ಟ್ ಏಡ್ ಮಾಡಾಯ್ತು ಸರ್. ಓಕೆಪ್ಪ. ರೀ ಏನ್ರಿ ಲೋಡ್ ಆಗ್ತಿದೆ ಸರ್, ಸ್ವಲ್ಪ ಹೊತ್ತು ಆಗ್ಬಿಡುತ್ತೆ. ಓಕೆ ಸರ್ ಸ್ವಲ್ಪ ಬೇಗ ಸರ್. ನನ್ನ ಕೊಲೆ ಮಾಡಕ್ ಬಂದವನು ವಾಶ್ರೂಮ್ ಅಲ್ಲಿ ರೂಮ್ ಬಾಯ್ಗೆ ಹೊಡ್ತಿದ್ದಾನೆ. ಅವನ್ ಮುಖನ ನಾನು ನೋಡ್ಬೇಕು ಸರ್. ಓಪನ್ ಆಯ್ತು ಮೇಡಮ್, ಈಗ ನೋಡಿ. ಸರ್ ಇವನೇ ಸರ್ ನಂಗೆ ಹೊಡೆದಿದ್ದು. ಪರಿ, ನಾನ್ ಗೆಸ್ ಮಾಡಿದ್ದು ಕರೆಕ್ಟ್ ಆಗಿದೆ. ಅಕ್ಕನ್ನ ಸಂಜಯ ಕಿಡ್ನಾಪ್ ಮಾಡಿರೋದು. ಇವನ್ ಫೋಟೋನೇ ನಿನ್ನೆ ಪೊಲೀಸರು ತೋರಿಸಿ ಇವನ್ ಅಕ್ಯೂಸ್ಟು ಬೆಂಗಳೂರಿಂದ ತಪ್ಪಿಸ್ಕೊಂಡಿದ್ದಾನೆ ಅಂತಂದ್ರು. ಸರ್ ಸುಮ್ಮನೆ ಬಿಡಬೇಡಿ ಸರ್ ಅವನ್ನ. ಮೇಡಮ್ ನಾನು ಈಗಲೇ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀನಿ ಮೇಡಮ್. ತುಂಬಾ ಥ್ಯಾಂಕ್ಸ್ ಸರ್. ಕಲ್ಯಾಣಿ ಬಾ. ಕಲ್ಯಾಣಿ, ಸಂಜೆಯಿಂದ ದೇವಿ ಜೀವಕ್ಕೆ ಯಾವಾಗ್ಲಾದ್ರೂ ಅಪಾಯ ಆಗ್ಬೋದು. ಇನ್ನು 1 ನಿಮಿಷ ಕೂಡ ನಾವ್ ಲೇಟ್ ಮಾಡಬಾರ್ದು. ಅರ್ಜುನ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಅವ್ನ್ ವಾಪಸ್ ಬಂದ್ಮೇಲೆ ನಾನು ಎಲ್ಲ ಸತ್ಯನೂ ಅರ್ಜುನ್ಗೆ ಹೇಳ್ತೀನಿ. ಪರಿ, ನೀ ಏನ್ ಹೇಳ್ತಿದ್ಯಾ? ಬೇರೆ ದಾರಿ ಇಲ್ಲ ಕಣೆ. ಅಕ್ಕನ್ನ ಹುಡುಕ್ಲೇಬೇಕು. ಸಂಜೆಯಿಂದ ಅವಳನ್ನ ಕಾಪಾಡ್ಬೇಕು ಅಂದ್ರೆ ನನಗೆ ಅರ್ಜುನ್ ನೆರವು ಬೇಕೇ ಬೇಕು. ನಾನು ಎಲ್ಲ ನಿಜ ಹೇಳ್ಬಿಡ್ತೀನಿ. ಪರಿ, ಅಪ್ಪ ನಾನು ಅವತ್ತೇ ಹೇಳ್ದೆ ಆ ಸಂಜೆಯಿಂದ ದೊಡ್ಡ ತೊಂದರೆ ಬರುತ್ತೆ ಅಂತ. ಇವತ್ ನೋಡಿ ದೊಡ್ಡ ಅನಾಹುತನೇ ನಡೆದು ಹೋಗಿದೆ. ಕಮಿಷನರ್ ಹತ್ರ ಮಾತಾಡಿದ್ದೀನಮ್ಮ. ಅವರು ಮಡಿಕೇರಿ ಪೊಲೀಸ್ ಟೀಮ್ನ ಅಲರ್ಟ್ ಮಾಡ್ತೀನಿ, ಎಲ್ಲ ನಾನು ನೋಡ್ಕೋತೀನಿ ಎಂದಿದ್ರು. ಈಗೇನಾಯ್ತು? ದೇವಿ ಅಕ್ಕ ಈಗ ಅವಳ ರೂಮಲ್ಲಿ ಇಲ್ಲಪ್ಪ. ರೂಮಲ್ಲಿ ಇಲ್ವಾ? ಈಗ ಅವಳ ರೂಮ್ಗೆ ಹೋಗಿದ್ದೆ. ರೂಮ್ ಬಾಗ್ಲು ತೆಗ್ದಿದೆ. ಒಳಗ್ ನೋಡಿದ್ರೆ ಅಕ್ಕ ಹಾಕಿದ ಕಿವಿ ಒಲೆ ಒಂದೇ ಬಿದ್ದಿತ್ತು. ಯಾರೋ ಟೈಮ್ ನೋಡ್ಕೊಂಡು ಅಕ್ಕನ್ನ ಕಿಡ್ನಾಪ್ ಮಾಡಿದಾರಪ್ಪ. ಸಂಜಯ್ಯ ಅವನ್ನ ಬಿಟ್ಟು ಬೇರೆ ಯಾರು ಹೀಗ್ ಮಾಡ್ತಾರೆ? ಅವನ್ನ ನಾನು ಎಲ್ಲೋ ಹುಡುಕ್ಲಿ? ನನಗೇನು ಗೊತ್ತಾಗ್ತಿಲ್ಲಪ್ಪ. ಅರ್ಜುನ್ ಇಲ್ಲಿ? ನನ್ನ ಯಾರೋ ಕೊಲ್ಲಕ್ ಬಂದ್ರು ಅಂತ ನಾಟಕ ಮಾಡಿ ಅರ್ಜುನ ಪೊಲೀಸ್ ಸ್ಟೇಷನ್ ಕಡೆ ಡೈವರ್ಟ್ ಮಾಡಿದೆ. ಅವ್ರು ಇಲ್ಲಿದ್ದಿದ್ರೆ ಕಲ್ಯಾಣಿ ದೇವಿ ವಿಷಯ ಎಲ್ಲ ಅವ್ರಿಗೆ ಗೊತ್ತಾಗ್ತಿತ್ತು. ಗೊತ್ತಾಯ್ತಮ್ಮ, ನೀ ಸ್ವಲ್ಪ ತಾಳ್ಮೆಯಿಂದ ಇರು. ನಾನು ಏನ್ ಮಾಡ್ಬೋದೋ ನೋಡ್ತೀನಿ. ನಾನು ಕಮಿಷನರ್ಗೆ ಮತ್ತೆ ಫೋನ್ ಮಾಡ್ತೀನಿ. ಅಪ್ಪ, ನನಗಿನ್ಮೇಲೆ ತಾಳ್ಮೆಯಿಂದ ಇರಕ್ಕಾಗಲ್ಲಪ್ಪ. ಸಂಜಯ್ ದೇವಿನ ಕಿಡ್ನಾಪ್ ಮಾಡ್ದು ಅಂತ ನನಗೇನಾದ್ರೂ ಗೊತ್ತಾಗ್ಬೇಕು. ನಾನು ಅವನ ಕೊಲೆನೇ ಮಾಡ್ತೀನಿಪ್ಪ. ಹೇ ಪರಿ, ಅಮ್ಮ ಹೀಗೆಲ್ಲ ನೀನ್ ಮಾತಾಡ್ಬೇಡಮ್ಮ. ಇದಕ್ಕೇನ ನಾವ್ ಇಷ್ಟು ಕಷ್ಟಪಟ್ಟಿದ್ದು. ಇಲ್ಲಪ್ಪ, ನನಗೆ ಜೀವನ ಬೇಡಪ್ಪ. ಎಲ್ಲರಿಗೂ ನನ್ನ ಸತ್ಯ ಏನು ಅಂತ ಗೊತ್ತಾದ್ರೂ ಪರವಾಗಿಲ್ಲ. ನಾನು ಈಗ್ಲೇ ಅರ್ಜುನ್ ಹತ್ರ ಹೋಗಿ ಎಲ್ಲ ನಿಜನೂ ಹೇಳ್ತೀನಿ. ಪರಿ ನನ್ನ ಮಾತು ಕೇಳಮ್ಮ. ಗಡಿಬಿಡಿ ಮಾಡ್ಬೇಡಮ್ಮ. ಇಲ್ಲಪ್ಪ, ನಾನು ಹೇಳ್ತೀನಿ. ಏನ್ ಪರಿ? ಏನೋ ಕೊಲೆಗಾರ, ನೀ ಹೆಂಗೋ ತಪ್ಪಿಸ್ಕೊಂಡು ಸಾಯ್ಬೋದಿತ್ತಲ್ಲ. ತಪ್ಪಿಸ್ಕೊಳಕ್ ಹೋಗಿ ಅನ್ಯಾಯವಾಗಿ ಒಬ್ಬ ಕಾನ್ಸ್ಟೇಬಲ್ನ ಕೊಲೆ ಮಾಡ್ಬಿಟ್ಟಲ್ಲ. ಆ ಕುಟುಂಬ ನಿನಗೆ ಏನ್ ಮೋಸ ಮಾಡಿತ್ತು? ಸರ್, ನನ್ಗೆ ವಿಚಾರ ಈಗಲೇ ಗೊತ್ತಾಗ್ತಾ ಇರೋದು. ನಾನು ಬೇಕು ಅಂತ ಕೊಲೆ ಮಾಡಿಲ್ಲ. ಇವನ್ ಮಾತು ನಂಬೇಡಿ ಸರ್. ಇವನ್ ರೆಸಾರ್ಟ್ಗೆ ನನ್ನ ಹೆಂಡತಿನ ಕೊಲೆ ಮಾಡಕ್ ಬಂದಿದ್ದಾನೆ. ಅರ್ಜುನ್, ನನ್ನ ನಂಬು. ನಿನ್ ಹೆಂಡತಿ ನಿನ್ನ ಏನ್ ಮಾಡಿಸ್ತಿದ್ದಾಳೆ? ನನ್ನವಳು ನೋಡ್ಲೂ ಇಲ್ಲ. ನೀನ್ ರೆಸಾರ್ಟ್ ಅಲ್ಲಿ ರೂಮ್ ಬಾಯ್ ಹೊಡೆದು ಅವ್ನ ಯೂನಿಫಾರ್ಮ್ ನ ಕದ್ದಾಕೊಂಡ್ ಬಂದೆ. ಅವ್ನ್ ಫೋನು ಎತ್ತಾಕೊಂಡ್ ಬಂದಿದ್ಯಾ? ತೆಗೆಯೋ ಫೋನು. ಇನ್ನೊಂದ್ಸಲ ತಪ್ಪಿಸ್ಕೊಳಕ್ ನೋಡಿದ್ರೆ ನಿನ್ನ ಶೂಟ್ ಮಾಡ್ಬಿಡ್ತೀನಿ. ಹೋಗೋ ಲಾಕಪ್ಪೊಳಗೆ. ಸರ್, ಅವನಿಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡ್ಸಕ್ಕಾಗುತ್ತೋ ಕೊಡ್ಸಿ ಸರ್. ಇನ್ನು ಸ್ವಲ್ಪ ಹೊತ್ತಾಗಿದ್ರೆ 2ನೇ ಕೊಲೆ ಮಾಡ್ಬಿಡ್ತಾ ಇದ್ದ. ಅರ್ಜುನ್, ನನ್ನ ನಂಬು. ಅರ್ಜುನ್, ನಿನ್ ಹೆಂಡತಿ ಸುಳ್ಳು ಹೇಳ್ತಿದ್ದಾಳೋ? ಅವಳು ಯಾರು ಗೊತ್ತಾ? ಹೋಗೋ. ಯೋ ಕಾನ್ಸ್ಟೇಬಲ್, ಅವನ ಲಾಕಪ್ ಅಲ್ಲಿ ತಳ್ಳು. ನನ್ನ ಬಿಡ್ರಿ ಸರ್, ನಾನೇನು ಮಾಡಿಲ್ಲ. ನನ್ನ ನಂಬು ಅರ್ಜುನ್. ನಾನು ಈಗಲೇ ಪರಿ ಪ್ಲೀಸ್ ಪರಿ, ಬೇಡ ಪರಿ. ನೀನು ಪರಿ
ಪರಿ ಹಲೋ ಅರ್ಜುನ್. ಪರಿ ನೋಡು, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಭಯ ಪಡ್ಬೇಡ. ನಾನು ಹೇಳೋದು ಕೇಳು. ಅರ್ಜುನ್, ಮೊದಲು ನಾನು ಹೇಳೋದನ್ನ ನೀನ್ ಕೇಳು. ನಾನು ನಿನ್ನ ಹತ್ರ ಹೇಳ್ದೆ ಇರೋ ಹಾಗೆ ನನ್ನ ಕೊಲೆ ಮಾಡೋಕ್ ಬಂದವನು ಸಂಜಯ್ ಬಂದ, ಅದನ್ನೇ ಹೇಳ್ತೀಯ ತಾನೆ? ಹೆದರ್ಬೇಡ ಪರಿ. ಅಲ್ಲ, ನಾನು ಹೇಳೋದೇನು ಅಂದ್ರೆ ಸಂಜಯ್ನ ಹಿಡಿದಾಯ್ತು. ಹೌದು ಪರಿ, ಆ ಸಂಜಯ್ ಸರಿಯಾಗಿ ನನ್ನ ಕೈಗೆ ಸಿಕ್ಕಾಕೊಂಡ. ಅವನ್ನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ಲಾಕಪ್ ತಳ್ಳಾಯ್ತು. ಏನಾಯ್ತು? ನೀನು ತಕ್ಷಣನೇ ರೆಸಾರ್ಟ್ ಅಲ್ಲಿ ಒಂದು ಕಾರ್ ಏರ್ಪಾಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಡು. ಏನು? ಸಂಜಯ್ ಪೊಲೀಸ್ ಹತ್ರ ಸಿಕ್ಕಾಕೊಂಡಿದ್ದಾನಂತೆ. ಹಲೋ ಪರಿ, ಯಾರ ಹತ್ರ ಮಾತಾಡ್ತಾ ಇದೀಯಾ? ಯಾರಿದ್ದಾರೆ ಪಕ್ಕದಲ್ಲಿ? ಅದು ರೆಸಾರ್ಟ್ ಮ್ಯಾನೇಜರ್. ಒಂದು ನಿಮಿಷ ಹೋಗಿ ಫೋನ್ ಕೊಡೋರ್ಗೆ. ಸರ್, ಸರ್, ಅರ್ಜುನ್ ಅವರು ಆಚೆ ಹೋದ್ರು. ಸಂಜಯ್ ಅದೇನೋ ಒದರ್ತಾ ಇದ್ದ ಪರಿ. ನಿನ್ ಹೆಂಡತಿ ಸುಳ್ಳು ಹೇಳ್ತಾ ಇದ್ದಾಳೆ. ಅವಳು ಯಾರಂತ ಗೊತ್ತಾ? ಹಾಗೆಲ್ಲ ಏನೇನೋ ಹೇಳಕ್ ಬರ್ತಾ ಇದ್ದ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಅವನಿಗೆ ಮಾತಾಡಕ್ ಬಿಡದೆ ಹೊಡೆದು ಒಳಗಾಕ್ಬಿಟ್ರು. ಅವನು ಹೋಗಿ ಕೆಳಗೆ ಬಿದ್ದ. ಅವನು ಬೆಂಗಳೂರಿಂದ ತಪ್ಪಿಸ್ಕೊಂಡು ಹೋಗುವಾಗ ಒಬ್ಬ ಪೊಲೀಸ್ನೇ ಹೊಡೆದಾಕಿದ್ದಾನೆ ಪರಿ. ಆ ಪೊಲೀಸ್ ಇವಾಗ ಸತ್ತೋದ್ರಂತೆ. ಅದಕ್ಕೆ ಈಗ ಅವನ ಮೇಲೆ ಮರ್ಡರ್ ಕೇಸ್ ಫೈಲ್ ಆಗುತ್ತೆ. ಅರ್ಜುನ್, ಸಂಜಯ್ ಹೇಗ್ ಬಂದ? ಅವನು ಒಂದು ಕಾರಲ್ಲಿ ಬಂದ. ಯಾರಿಂದ ಕಾರ್ ಕದ್ನೋ ಗೊತ್ತಿಲ್ಲ. ಕಾರಲ್ಲಿ ಬಂದ? ಒಂದ್ ವೇಳೆ ಅಕ್ಕನ ಆ ಕಾರಲ್ಲೇ ಕೂಡ ಹಾಕಿದಾನ? ಹಲೋ ಪರಿ, ಲೈನಲ್ಲಿದ್ಯಾ? ಇದೀನಿ ಅರ್ಜುನ್. ಈಗ ಆ ಕಾರಲ್ಲಿ? ಈಗ ಕಾರು ಸ್ಟೇಷನ್ ಹತ್ರನೇ ಇದೆ. ಯಾಕೆ, ಏನಾಯ್ತು? ಇಲ್ಲ, ಅವನ ಬಗ್ಗೆ ಯಾವ್ದಾದ್ರು ಪ್ರೂಫ್ ಆ ಕಾರಲ್ಲಿ ಇರ್ಬೋದಲ್ವಾ ಅಂತ ಹೇಳಕ್ ಬಂದೆ. ನೀ ಹುಷಾರು. ಪರಿ, ಅದೆಲ್ಲ ಇನ್ಸ್ಪೆಕ್ಟರ್ ನೋಡ್ಕೋತಾರೆ. ಪೊಲೀಸು ಕಾರ್ನ ಸೀಸ್ ಮಾಡಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ನೀನ್ ಹೊರಡ್ ಬಾ. ಸರಿ ಅರ್ಜುನ್, ನಾನು ಇಡ್ತೀನಿ. ಓಕೆ, ಬೇಗ ಬಾ. ಏನೇ, ಸಂಜಯ್ನ ಪೊಲೀಸ್ ಹಿಡಿದ್ರಾ? ಮತ್ತೆ ದೇವಿ ಅಕ್ಕ ಸಿಕ್ಕಿಲ್ವಂತ? ಅದೇ ಗೊತ್ತಿಲ್ಲ ಕಲ್ಯಾಣಿ. ಅವನು ಒಂದ್ ವೇಳೆ ಕಾರ್ ಹಿಂದಿನ ಸೀಟಲ್ಲಿ ಇದ್ದಿದ್ರೆ ಯಾರಾದ್ರೂ ನೋಡಿರ್ಬೋದಲ್ವಾ? ಒಂದ್ ವೇಳೆ ಅವನು ಅಕ್ಕನ ಕಾರ್ ಡಿಕ್ಕಿಲ್ ಹಾಕಿದ್ರೆ? ಅಯ್ಯೋ, ನಾನ್ ತಕ್ಷಣ ಅಲ್ಲಿಗೆ ಹೋಗಿ ಅಕ್ಕನ ಬೇಗ ಕಾಪಾಡ್ಬೇಕು. ಅಯ್ಯೋ, ಅರ್ಜುನ್ ನೋಡಿದ್ರೆ ಏನೇ ಮಾಡೋದು? ಅದಕ್ಕೇನೆ ಅರ್ಜುನ ಕಾರ್ ಹತ್ರ ಹೋಗೋದೇ ಬೇಡ ಅಂತ ಹೇಳಿದೀನಿ. ನಾನ್ ಬೇಗ ಹೋಗ್ಬೇಕು. ಮತ್ ನಾನು? ನೀನಿಲ್ಲಿರೋದೇ ಬೇಡ. ನೀನ್ ಬೇಗ ಬೆಂಗಳೂರಿಗೆ ಹೊರಟೆ. ಏಯ್, ಏನೇ ಹೇಳ್ತಿದ್ಯಾ ಪರಿ? ಹೌದು, ವಿಷಯ ಈಗ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ನೀನೀಗ ಅರ್ಜುನ್ ಕಣ್ಣಿಗೆ ಬಿದ್ದೆ ಅಂದ್ಕೋ, ಅವನಿಗೆ ಬೇಡದೇ ಇರೋ ಡೌಟ್ ಬರುತ್ತೆ. ನೀನು ಈಗಲೇ ಡ್ರೈವರ್ನ ಕರ್ಕೊಂಡು ಕಾರಲ್ಲಿ ಬೆಂಗಳೂರಿಗೆ ಹೊರಟ್ಬಿಡು. ಉಳಿದಿದ್ದನ್ನೆಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ. ಪರಿ, ನನ್ನ ಯಾಕೆ ದಿಢೀರ್ ಅಂತ ಕಳಿಸ್ತಿದ್ಯಾ? ಸತ್ಯವಾಗ್ಲೂ ದೇವಿ ಅಕ್ಕ ಕಾಣೆಯಾಗಿದ್ದಕ್ಕೆ ನಾನ್ ಕಾರಣ ಅಲ್ಲ. ಅದಕ್ಕಲ್ಲ ಕಣೆ, ಸಂಜಯ್ ಮತ್ತೆ ಏನಾದ್ರೂ ತಪ್ಪಿಸ್ಕೊಂಡ್ ಬಂದ್ರೆ ನೀನೇ ಸಿಕ್ಕಾಕೊಳ್ಳೋದು.